ನಮಸ್ಕಾರ. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಅನ್ನುವಂಥ ಒಂದು ಸೂಪರ್ ಪವರು ಬಹಳಷ್ಟು ಜನಗಳಲ್ಲಿ ಮುಂಚೆ ನೋಡೋಕೆ ಸಿಗೋದು. ಆದರೆ ಈಗಿನ ಕಾಲದಲ್ಲಿ ಬಲು ಅಪರೂಪ ಆಗೋಗ್ಬಿಟ್ಟಿದೆ. ಈ ಮನುಷ್ಯನ ಈ ಒಂದು ಸೂಪರ್ ಪವರಿಂದ ಬಹಳಷ್ಟು ಲಾಭಗಳಿದೆ ರೀ. ಮೊದಲನೇದು, ಈ ಸೂಪರ್ ಪವರ್ ಇದ್ದವರಿಗೆ ಶಾಂತ ಸ್ವಭಾವ ಇರುತ್ತೆ, ತಲೆ ತಣ್ಣಗಿರುತ್ತೆ, ಬಿ ಪಿ ಬರೋದಿಲ್ಲ, ಫೋಕಸ್ಡ್ ಆಗಿರ್ತಾರೆ ಜೀವನದಲ್ಲಿ, ಅವರ ಏಕಾಗ್ರತೆ ಭಾಳ ಚೆನ್ನಾಗಿರುತ್ತೆ. ನಾಲ್ಕನೇದು, ಇವರು ಸಾಮಾನ್ಯವಾಗಿ ಕಲಹಗಳಿಂದ ದೂರ ಉಳಿತಾರೆ, ಯಾವುದೇ ಜಗಳ ಈ ಥರದ್ದಕ್ಕೆ ಹೋಗೋದಿಲ್ಲ. ಐದನೇದು, ಸ್ವಲ್ಪ ಜಾಸ್ತಿ ಖುಷಿಯಾಗಿರ್ತಾರೆ ಬೇರೆಯವ್ರಿಗಿಂತ. ಈಗಾಗಲೇ ಕೆಲವರು ಇದನ್ನು ನೋಡ್ತಾ ಇರೋರೆ ಅನ್ಕೋತಾ ಇರ್ಬೋದು, ಅದೇನು ಸ್ವಲ್ಪ ಬೇಗ ಹೇಳಿ ಸಾರ ಅಂತ. ಅದೇ ರೀ ವಿಷಯ, ತಾಳ್ಮೆ. ಜನಗಳಿಗೆ ಈಗಿನ ಕಾಲದಲ್ಲಿ ತಾಳ್ಮೆ ಅನ್ನೋದು ಬಲು ಅಪರೂಪ ಆಗೋಗಿದೆ. ನೀವು ಯಾರಿಗಾರು ಹೇಳಿ ನೋಡಿ, 1 ಗಂಟೆ ಏನೂ ಮಾಡ್ದಲೇ ಸುಮ್ಮನೆ ಒಂದು ಜಾಗದಲ್ಲಿ ಕೂತ್ಕೊಪ್ಪ ಅಂತ, ಅಥವಾ ನಿಮ್ಮ ಕೈಯಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ ನೋಡಿ. ಎಷ್ಟು ಜನ ಮೊಬೈಲ್ ಕೊಡಿ ಕೂತ್ಕೊಂಡು 1 ಅವರ್ ಎಷ್ಟೊತ್ತು ಬೇಕಾದ್ರೆ ಕೂತ್ಕೋತೀನಿ ಅಂತಾರೆ. ಮೊಬೈಲ್ ಇಲ್ಲದೆ ನಾವು ಮಾತ್ರ ಬರೀ ನಮ್ಮ ಯೋಚನೆಗಳ ಜೊತೆ 1 ಗಂಟೆ ಕಾಲ ಕಳೆಯೋಕ್ಕಾಗತ್ತಾ ಅಂತ ಎಷ್ಟು ಜನ ಅವರು ಇದನ್ನು ಹೌದು ಆಗುತ್ತೆ ಅನ್ನೋಂಥವ್ರು ಎಷ್ಟು ಜನ ಇರ್ತಾರೆ. ಇನ್ನು ಕೆಲವ್ರದ್ದು ಆದ ಏನಂದರೆ, ಕೂತ್ಕೊಂಡು ಏನು ಮಾಡಬೇಕು, ಅದಕ್ಕೆ ಮೊಬೈಲ್ ನೋಡ್ತೀನಿ ಅನ್ನೋ ಥರ. ಏನಾದರೂ ಒಂದು ಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದು ಆಗಲ್ಲ. ಇದು ಒಂದು ರೀತಿ ತಾಳ್ಮೆ. ಆದರೆ ಇನ್ನೊಂದು ರೀತಿ ತಾಳ್ಮೆ, ಕೆಲಸ ಕಾರ್ಯಗಳಲ್ಲೂ ತಾಳ್ಮೆ ಇರೋದಿಲ್ಲ. ಹೋಗಲಿ, ಮೊಬೈಲ್ ವಿಷಯಕ್ಕೆ ಬರೋಣ. ಮೊಬೈಲ್ ಕೊಟ್ಟರಾದರೂ ಹೋಗಲಿ, ತಾಳ್ಮೆ ಇದೆಯಾ? ಎಷ್ಟು ಜನಕ್ಕೆ ಈ ರೀಲ್ಗಳು, ಶಾರ್ಟ್ಗಳು ಬಂದಮೇಲೆ ಈ ಹೆಬ್ಬೆರಳನ್ನು ಮೇಲೆ ಮಾಡಿ 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 ಹೆಬ್ಬೆರಳಿಗೆ ಕೆಲಸ ಕೊಟ್ಟು 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 ಎಲ್ರಿ ಇದೆ ಪೇಷನ್ಸ್ ಅನ್ನೋದು ಎಲ್ಲಿ ಉಳಿದಿದೆ? ಹೋಗಲಿ, ಎಷ್ಟು ಜನ ಒಂದು ವಿಡಿಯೋಗಳನ್ನು ಪೂರ್ತಿ ನೋಡ್ತಾರೆ, ಅಥವಾ ಎಷ್ಟು ಜನ ಒಂದು ಸಿನಿಮಾನ ಕೂತ್ಕೊಂಡು ಪೂರ್ತಿ ಸಿನಿಮಾನ ಓಡಿಸ್ಕೊಂಡು, ನಮ್ಮ ಮನೆಯಲ್ಲೇ ಒಬ್ಬರಿದ್ದಾರೆ ರೀ, ಸಿನಿಮಾನ ಓಡಿಸ್ಕೊಂಡು ನೋಡ್ತಾರೆ, ಡಬಲ್ ಟ್ಯಾಪ್ ಮಾಡ್ಕೊಂಡು ಎಷ್ಟು ಜನ ಈ ವಿಡಿಯೋನ ಡಬಲ್ ಟ್ಯಾಪ್ ಮಾಡಿ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ನಿಜ ಹೇಳಿ. ಹಾಗಾಗೋಗ್ಬಿಟ್ಟಿದೆ ರೀ ಪ್ರಪಂಚ. ವೆಬ್ ಸೀರೀಸ್ಗಳನ್ನು ಓಡಿಸ್ಕೊಂಡು ನೋಡ್ತಾರೆ. ಕೆಲವೊಂದು ಸಲ ಅರ್ಥ ಆಗುತ್ತೆ ರೀ, ಏನೋ ಜೀವನದಲ್ಲಿ ಸಮಯ ಇರೋದಿಲ್ಲ ಪಾಪ, ಎಲ್ಲರೂ ಅವ್ರದ್ದೇ ಆದ ಬ್ಯುಸಿ ಓಡಬೇಕಾಗತ್ತೆ ಜೀವನದಲ್ಲಿ, ಅದು ಅರ್ಥ ಆಗುತ್ತೆ. ಆದರೆ ಅದೇ ನಮ್ಮ ಸ್ವಭಾವ ಆಗಿಬಿಟ್ರೆ ಬಹಳ ಕಷ್ಟ. ಅದು ನಮ್ಮ ದಿನನಿತ್ಯ ಜೀವನಕ್ಕೆ ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ನಮ್ಮ ಮಾತುಗಳು ಬದಲಾಗ್ಬಿಡುತ್ತೆ, ನಮ್ಮ ನಡವಳಿಕೆ ಬದಲಾಗ್ಬಿಡುತ್ತೆ, ನಾವು ನಮ್ಮ ಸ್ವಂತದವ್ರ ಜೊತೆ ನಡ್ಕೊಳ್ಳೋ ರೀತಿ ಬದಲಾಗ್ಬಿಡುತ್ತೆ, ನಮ್ಮ ಮನೆಯಲ್ಲಿ ನಡವಳಿಕೆ ಬದಲಾಗ್ಬಿಡುತ್ತೆ. ಈ ರೀತಿ ಆ ತಾಳ್ಮೆ ಅನ್ನೋದನ್ನು ಕಳ್ಕೊಂಡ್ವಿ ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಅಂಶಗಳು ನಿಧಾನಕ್ಕೆ ಒಂದಕ್ಕೊಂದಕ್ಕೆ ಎಫೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಎಷ್ಟು ಜನ ಈಗಿನ ಕಾಲದಲ್ಲಿ ಕನಿಷ್ಠ ಪಕ್ಷ ಊಟನಾದರೂ ಕೂತ್ಕೊಂಡು ಸಮಾಧಾನವಾಗಿ ಮಾಡ್ತಾರೆ. ಊಟ ಮಾಡ್ಬೇಕಾದ್ರೂ ತಾಳ್ಮೆ ಇರೋದಿಲ್ಲ, ಓಡಬೇಕು. ಈಗಿನ ಕಾಲದಲ್ಲಿ ಮಕ್ಕಳಿಗೆ ತಾಳ್ಮೆ ಇಲ್ಲ, ದೊಡ್ಡವ್ರಿಗೆ ತಾಳ್ಮೆ ಇಲ್ಲ. ಒಂದು ಸಲ ಹೋಗಿ ಬೆಂಗಳೂರು ಟ್ರಾಫಿಕಲ್ಲಿ ನಿಂತ್ಕೊಂಡು ಒಂದು ಸಲ ಜನಗಳನ್ನು ನೋಡಿ ತಾಳ್ಮೆ ಕಥೆ ಏನಂತ ಗೊತ್ತಾಗತ್ತೆ. ಜೀವನದ ಈ ನಾಗಾಲೋಟದಲ್ಲಿ ಸ್ವಲ್ಪ ತಾಳ್ಮೆ ಬೆಳೆಸ್ಕೊಂಡ್ರೆ ತಲೆ ಸ್ವಲ್ಪ ತಣ್ಣಗಿರುತ್ತೆ, ಜೀವನದಲ್ಲಿ ಸ್ವಲ್ಪ ಸಮಾಧಾನವಾಗಿರ್ಬೋದು. ಆಮೇಲೆ ಜೀವನದಲ್ಲಿ ಏನು ಮುಖ್ಯ ಅದರ ಮೇಲೆ ನಾವು ಸ್ವಲ್ಪ ಫೋಕಸ್ ಮಾಡೋದಕ್ಕೆ ಸ್ವಲ್ಪ ಜಾಗ ಮಿಕ್ಕತ್ತೆ ತಲೆಯಲ್ಲಿ. ಇಲ್ಲಾಂದರೆ ತಲೆ ತುಂಬ ಯಾವಾಗಲೂ ತಾಳ್ಮೆ ಕಳ್ಕೊಂಡು ಅದು ಇದು 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 ಅದರಲ್ಲೇ ಒದ್ದಾಡ್ತಾ ಇರ್ತೀವಿ. ಸ್ವಲ್ಪ ತಾಳ್ಮೆ ಕಳ್ಕೊಳ್ಳೋಣ, ಸ್ವಲ್ಪ ನೆಮ್ಮದಿ ಕಂಡುಕೊಳ್ಳೋಣ ಜೀವನದಲ್ಲಿ, ಸ್ವಲ್ಪ ತಣ್ಣಗಿರೋಣ. ಏನಂತೀರ?